ದಸರಾ ವಸ್ತು ಪ್ರದರ್ಶನ 2025 ತುಂಬಾ ಯಶಸ್ವಿಯಾಗಿ ನಡೆದಿದೆ. ಮೈಸೂರು ದಸರಾ ಎಕ್ಸಿಬಿಷನ್ ಕೇವಲ ಮೈಸೂರು ನಗರಕ್ಕಲ್ಲ, ಇಡೀ ದೇಶಕ್ಕೇನೆ ಹೆಸರುವಾಸಿಯಾದಂತೆ ಈ ಸತಿ ಬಿಂಬಿಸಿಕೊಂಡಿದೆ. ಅನೇಕ ಪ್ರವಾಸಿಗರು ಬೇರೆ ಬೇರೆ ರಾಜ್ಯದಿಂದ ವಸ್ತು ಪ್ರದರ್ಶನ ನೋಡಬೇಕು ಅಂತಾನೆ ಬರ್ತಾ ಇದ್ದಾರೆ. ಮತ್ತೆ ಈ ಸತಿದು ವಸ್ತು ಪ್ರದರ್ಶನ ತುಂಬಾ ಸೂಪರ್ ಹಿಟ್ ತರ ಆಗಿದೆ. ಹೆಚ್ಚು ಕಡಿಮೆ 20 ಲಕ್ಷಕ್ಕಿಂತ ಹೆಚ್ಚಾಗಿ ಜನಸಂಖ್ಯೆ ಇಲ್ಲಿ ಬಂದು ಹೋಗುವರೆ ಅಂತ ಮಾಹಿತಿ ನಮಗೆಲ್ಲ ಇದೆ. ಅದೇ ಮಾದರಿಯಲ್ಲಿ ಮೈಸೂರು ನಗರದಿಂದ ಆಚೆ ಹೆಜ್ಜೆ ಇಟ್ಟು ಮೊದಲನೇ ಬಾರಿಗೆ ಬೆಳಗಾಂ ಜಿಲ್ಲೆಯಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ನಾನು ಸ್ಥಾಪಿಸಿದ್ದೀವಿ. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಅಲ್ಲೂ ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬರು, ಅಲ್ಲಿಂದ MLAs ಗಳೆಲ್ಲ ಬಂದು ಉದ್ಘಾಟನೆ ಮಾಡಿ ಅದು ಯಶಸ್ವಿ ಕಂಡಿದೆ. ನಮ್ಮ ಉದ್ದೇಶ ರಾಜ್ಯದಲ್ಲಿ ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಗಳಲ್ಲೂ ಒಂದೊಂದು ಮಾಡಬೇಕು ಅಂತ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಪ್ರಯತ್ನ ನಾವು ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ವಿ. ಅದು ಸಕ್ಸಸ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಮೈಸೂರು ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಒಂದು ಡ್ರ್ಯಾಗನ್ ಪಾಂಡ್ ಅಂತ ಉದ್ಘಾಟನೆ ಮಾಡಬೇಕು ಅಂತ ಸ್ಥಾಪಿಸ್ಕೊಂಡಿದ್ದೀವಿ. ಅದು ಉದ್ಘಾಟನೆ ಮಾಡಬೇಕು. ಈ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ನಾಳೆ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ. ಮೈಸೂರು ನಗರ ಜನತೆಗೆ ಹಾಗೂ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಮನೋರಂಜಕ ಜಾಲತಾಣ ಇದಾಗಿರ್ತದೆ. ಇದು ಬಹುಶಃ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ನಾವು ಈ ರೀತಿ ಮಾಡ್ತಾ ಇರೋದು. ಡ್ರ್ಯಾಗನ್ ಪಾಂಡ್ ಅಂತ 1 ಎಕರೆ ಜಾಗದಲ್ಲಿ ಪಾಂಡ್ ಹಾಕಿ ಬೋಟಿಂಗು ಮತ್ತೆ ನೀರಿನ ಇದೆಲ್ಲ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾಳೆ ಸಂಜೆ 6 ಗಂಟೆಗೆ ಇದು ಕೂಡ ಉದ್ಘಾಟನೆ ಇದೆ. ಇದರ ಜೊತೆಯಲ್ಲಿ ವಸ್ತು ಪ್ರದರ್ಶನ ಏನು ಯಶಸ್ವಿಯಾಗಿ ನಡೀತಾ ಇದೆಯೋ ಇದರ ಹಿನ್ನೆಲೆಯಲ್ಲಿ ಈ ತಿಂಗಳು 22ನೇ ತಾರೀಕು ವಸ್ತು ಪ್ರದರ್ಶನ ಅಂತ್ಯ ಆಗಿತ್ತು ಇವತ್ತು. ಆದ್ರೆ ನಾವು ಮುಂದೆ 15 ದಿವಸ ಎಕ್ಸ್ಟೆಂಡ್ ಮಾಡಿದ್ದೀವಿ. ಕಾರಣ ಆದ್ರೆ ಇಷ್ಟೇ, ಕ್ರಿಶ್ಚಿಯನ್ಸ್ ಹೊಸ ವರ್ಷ, ಕ್ರಿಸ್ಮಸ್ ಹಾಲಿಡೇಸು, ಮಕ್ಕಳುಗಳಿಗೆ ರಜಾ ಇರ್ತದೆ, ಪ್ರವಾಸಿಗರು ಅನೇಕ ಜನ ಬರ್ತಾ ಇದ್ದಾರೆ. ಆದ ಕಾರಣ ಇನ್ನೂ 15 ದಿವಸ ಎಕ್ಸ್ಟೆಂಡ್ ಮಾಡಿ ಜನವರಿ 5ನೇ ತಾರೀಕು ತನಕ ಈ ವಸ್ತು ಪ್ರದರ್ಶನ ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.